ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವವನು ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿದ ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಸತ್ಯವೇದದಲ್ಲಿ 58ನೇ ಪುಸ್ತಕವಾಗಿರುವ ಮತ್ತು ಹೊಸ ಒಡಂಬಡಿಕೆಯಲ್ಲಿ 19ನೇ ಪುಸ್ತಕವಾಗಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ವೀಕ್ಷಿಸುತ್ತಿರುವ ನೀವು ಈ ಕಾರ್ಯಕ್ರಮಗಳನ್ನು ಆನಂದಿಸುತ್ತಿರುವುದು ಅಷ್ಟೇ ಅಲ್ಲ, ಇವುಗಳ ಮೂಲಕ ಆತ್ಮಿಕವಾದ ಆಶೀರ್ವಾದಗಳನ್ನು ಹೊಂದುತ್ತಿರುವಿರಿ ಎಂದು ನಾನು ನಂಬುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು 1ನೇ ಅಧ್ಯಾಯದ 7ನೇ ವಚನದಿಂದ 14ನೇ ವಚನಗಳನ್ನು ಧ್ಯಾನ ಮಾಡಿಕೊಂಡು ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿರುತ್ತೇವೆ. ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನಾಗಿರುವನು ಎಂಬ ಮುಖ್ಯ ಪ್ರಸ್ತಾಪವನ್ನು ನಾವು ಮುಂದುವರೆದು ಧ್ಯಾನ ಮಾಡಿ ದೇವಕುಮಾರನಾದ ಯೇಸು ಕ್ರಿಸ್ತನ ಹಾಗೂ ದೇವದೂತರ ನಡುವೆ ಎತ್ತಿ ತೋರಿಸಲ್ಪಟ್ಟ ವ್ಯತ್ಯಾಸಗಳನ್ನು ತಿಳಿದುಕೊಂಡೆವು. ಇಂದಿನಿಂದ ಮುಂದಿನ 4 ಕಾರ್ಯಕ್ರಮಗಳ ಮೂಲಕ ಇಬ್ರಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯವನ್ನು ನಾವು ಧ್ಯಾನಿಸೋಣ. ಈ 2ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನ ಮನುಷ್ಯತ್ವ ಎಂಬುದಾಗಿರುತ್ತದೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ ಮೊದಲಿನ 5 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಕಾರ್ಯಕ್ರಮವು ನಮಗೆ ಪುನಃ ಅನೇಕ ಆತ್ಮಿಕ ಸತ್ಯಾರ್ಥಗಳನ್ನು ತೆರೆದಿಡುವಂಥದ್ದಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ಬಹಳ ಗಮನವಿಟ್ಟು ನೀವು ವೀಕ್ಷಿಸಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಕಳೆದ ದಿನಗಳಲ್ಲಿ ನೀವು ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಸತ್ಯವೇದ ಅಧ್ಯಯನದ ಮೂಲಕ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಂಡಿರುವಿರಿ. ಆದುದರಿಂದ ನೀವು ಹೊಂದಿದ ಆಶೀರ್ವಾದಗಳನ್ನು ನೆನಪಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾವು ನೀಡುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದನ್ನು ಮರೆಯಬೇಡಿರಿ. ಪ್ರಿಯರೇ, ಇದು ಬಹಳ ಪ್ರಾಮುಖ್ಯವಾಗಿರುತ್ತದೆ. ಬನ್ನಿರಿ, ಇಂದಿನ ಧ್ಯಾನಕ್ಕೆ ನಾವು ಹೋಗೋಣ. ವಾಗ್ದಾನಗಳನ್ನು ನೀಡುವುದಷ್ಟೇ ಅಲ್ಲ, ಅವುಗಳನ್ನು ನೆರವೇರಿಸಲು ಸರ್ವಶಕ್ತನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಉನ್ನತವಾದಂಥ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ವಾಕ್ಯ ಧ್ಯಾನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 5 ವಚನಗಳನ್ನು ಧ್ಯಾನಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನ ಮನುಷ್ಯತ್ವ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 1ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಘನತೆಗೆ ಏರಿಸಿರುವುದನ್ನು ನಾವು ನೋಡಿಕೊಂಡೆವು. ಈಗ 2ನೇ ಅಧ್ಯಾಯದಲ್ಲಿ ನಾವು ಯೇಸು ಕ್ರಿಸ್ತನ ದೀನತೆಯ ವಿಷಯಕ್ಕೆ ಬರುತ್ತೇವೆ. ಆತನು ಮನುಷ್ಯನಾದನು ಮತ್ತು ಹಾಗೆ ಮಾಡಿದಾಗ ಆತನು ದೂತರಿಗಿಂತಲೂ ಕಡಿಮೆಯಾದನು. ನೋಡಿರಿ, ಯೇಸು ಕ್ರಿಸ್ತನು ಕನ್ಯೆ ಮರಿಯಳ ಗರ್ಭದಲ್ಲಿ ಮನುಷ್ಯನಾಗಿ ಸೃಷ್ಟಿಸಲ್ಪಟ್ಟಾಗ ಮತ್ತು ನಮ್ಮ ಮನುಷ್ಯತ್ವವನ್ನು ತನ್ನ ಮೇಲೆ ತೆಗೆದುಕೊಂಡನು. ಆದುದರಿಂದಲೇ ಯೇಸು ಕ್ರಿಸ್ತನು ದೇವರ ಪ್ರಕಟಕನು, ಮನುಷ್ಯನ ಪ್ರತಿನಿಧಿಯೂ ಆಗಿದ್ದಾನೆ. ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ ಕ್ರಿಸ್ತನ ಕುರಿತಾದ ಈ 2 ಸಂಗತಿಗಳನ್ನು ನಾವು ಕಂಡುಕೊಳ್ಳಲಿರುವೆವು. ಅವು ಯಾವುವೆಂದರೆ, ಮೊದಲನೆಯದಾಗಿ ಆತನು ಮನುಷ್ಯನಿಗೆ ದೇವರನ್ನು ಪ್ರಕಟಿಸುತ್ತಾನೆ, ಮತ್ತು 2ನೇದಾಗಿ ಆತನು ದೇವರ ಮುಂದೆ ಮನುಷ್ಯನನ್ನು ಪ್ರತಿನಿಧಿಸುತ್ತಾನೆ. ನೋಡಿರಿ ಪ್ರಿಯರೇ, ಪರಲೋಕದಲ್ಲಿ ನಮಗೊಬ್ಬ ಪ್ರತಿನಿಧಿ ಇದ್ದಾನೆ. ದೇವರ ಮುಂದೆ ನಮ್ಮನ್ನು ಪ್ರತಿನಿಧಿಸಲು ಒಬ್ಬ ಪ್ರತಿನಿಧಿ ಇರುವುದು ಎಂಥ ಅದ್ಭುತವಾದಂಥ ಸಂಗತಿಯಲ್ಲವೇ? ನಮಗೋಸ್ಕರ ಅಲ್ಲಿ ಯಾರೋ ಒಬ್ಬರು ಇದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದು ಎಷ್ಟೋ ಉತ್ತಮವಾದದ್ದು. ಯಾಕಂದರೆ ಪ್ರಕಟಣೆ 12ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವ ಪ್ರಕಾರ, ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು, ಅಂದರೆ ಸೈತಾನನೂ ಸಹ ದೇವರ ಕಡೆಗೆ ಪ್ರವೇಶಾಧಿಕಾರವನ್ನು ಹೊಂದಿದ್ದಾನೆ. ಈ ಸೈತಾನನು ನಮ್ಮ ಕುರಿತು ಕೆಟ್ಟ ಸಂಗತಿಗಳನ್ನು ಹೇಳಬಹುದು, ಆದರೆ ಪರಲೋಕದಲ್ಲಿ ನಮಗೊಬ್ಬ ಪ್ರತಿನಿಧಿ ಇರುವುದಕ್ಕಾಗಿ ನಾವು ಕೃತಜ್ಞತೆಯುಳ್ಳವರಾಗಿರೋಣ. ಮೊದಲನೆಯದಾಗಿ ಪ್ರಿಯರೇ, ಯೇಸು ಕ್ರಿಸ್ತನು ಸ್ವತಃ ದೇವರಾಗಿರುವುದರಿಂದ ಆತನು ದೇವದೂತರಿಗಿಂತಲೂ ಶ್ರೇಷ್ಠನಾಗಿರುವುದನ್ನು ನೋಡಿಕೊಂಡೆವು.
ಆದರೆ ಈಗ ಆತನು ದೂತರಿಗಿಂತಲೂ ಕಡಿಮೆಯಾಗಿರುವುದನ್ನು ನೋಡುತ್ತಾ ಇದ್ದೇವೆ. ಆತನು ಮನುಷ್ಯನ ಸಾರೂಪ್ಯದಲ್ಲಿ ಮಾಡಲ್ಪಟ್ಟನು ಮತ್ತು ಇಲ್ಲಿ ನಾವು ಆತನ ಮನುಷ್ಯತ್ವವನ್ನು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನರೇ, ಇಬ್ರಿಯರ ಪುಸ್ತಕದಲ್ಲಿ 6 ಅಪಾಯದ ಸಂಕೇತಗಳು ಇರುತ್ತವೆ. ಅವು ಇಸ್ರಾಯೇಲ್ ಜನರಿಗೆ ಅವರು ಯೇಸುಕ್ರಿಸ್ತನ ಮೂಲಕ ದೇವರು ಒದಗಿಸಿರುವ ಪೂರ್ತಿಯಾದ ಆಶೀರ್ವಾದಗಳಲ್ಲಿ ಸೇರಲು ವಿಫಲರಾಗುತ್ತಾರೆ ಎಂಬುದಕ್ಕೆ ಎಚ್ಚರಿಕೆಗಳಾಗಿರುತ್ತವೆ. ಇವು ಓದುಗರಿಗೆ ರಾಜಮಾರ್ಗದಲ್ಲಿ ಅಂದರೆ ಹೈವೇಗಳಲ್ಲಿ ಇರುವಂಥ ಸೂಚನಾ ಫಲಕಗಳಿಗೆ ನಾವು ಹೋಲಿಸಬಹುದು. ಈ 6 ಅಪಾಯದ ಸಂಕೇತಗಳು ಯಾವುವೆಂದರೆ, ಮೊದಲನೆಯದಾಗಿ ತಪ್ಪಿ ಹೋಗುವ ಆಪತ್ತು, ಎರಡನೆಯದಾಗಿ ಸಂಶಯ ಪಡುವ ಆಪತ್ತು, ಮೂರನೆಯದಾಗಿ ಮಂದ ಕಿವಿ ಹೊಂದಿರುವ ಆಪತ್ತು, ನಾಲ್ಕನೆಯದಾಗಿ ಭ್ರಷ್ಟರಾಗಿ ಹೋಗುವ ಆಪತ್ತು, ಐದನೆಯದಾಗಿ ಹೀನೈಸುವ ಆಪತ್ತು, ಆರನೆಯದಾಗಿ ನಿರಾಕರಿಸುವ ಆಪತ್ತು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬ ವಿಶ್ವಾಸಿಯು ಈ 2 ಸ್ಥಳಗಳಲ್ಲಿ ಯಾವುದಾದರೊಂದು ಸ್ಥಳದಲ್ಲಿ ಇರಬಹುದು. ಅವನು ಮರುಭೂಮಿಯಲ್ಲಿ ಇದ್ದುಕೊಂಡು ಅರಣ್ಯದ ಅನುಭವವನ್ನು ಹೊಂದಬಹುದು, ಇಲ್ಲವೇ ಆತ್ಮೀಕವಾಗಿ ಯೋರ್ದನ್ ನದಿಯನ್ನು ದಾಟಿ ದೇವರ ಆಶೀರ್ವಾದದೊಳಗೆ ಪ್ರವೇಶಿಸಬಹುದು. ಇದರ ಉದಾಹರಣೆಯನ್ನು ನಾವು ಇಸ್ರಾಯೇಲರಲ್ಲಿ ಕಂಡುಕೊಳ್ಳುತ್ತೇವೆ. ಅವರು ದೇಶವನ್ನು ಪ್ರವೇಶಿಸಲು ವಿಫಲರಾದರೆ ಆತನ ಪೂರ್ತಿಯಾದ ಆಶೀರ್ವಾದಗಳನ್ನು ಕಳೆದುಕೊಳ್ಳಲಿರುವರು ಎಂದು ದೇವರು ಇಸ್ರಾಯೇಲರನ್ನು ಕಾದೇಶ್ ಬರ್ನೇಯದಲ್ಲಿ ಎಚ್ಚರಿಸಿದನು. ನಾವೂ ಸಹ ಯೇಸುಕ್ರಿಸ್ತನ ಮರಣ ಪುನರುತ್ಥಾನದ ಮೂಲಕ ಆತ್ಮೀಕ ಯೋರ್ದನ್ನನ್ನು ದಾಟಿರುವೆವು. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇದರ ಅರ್ಥವೇನೆಂದರೆ ಪ್ರಿಯರೇ, ನಾವು ದೀಕ್ಷಾಸ್ನಾನದಲ್ಲಿ ಆತನೊಂದಿಗೆ ಹೂಣಿಡಲ್ಪಟ್ಟು ಆತನೊಂದಿಗೆ ನೂತನ ಜೀವಿತಕ್ಕೆ ಎಬ್ಬಿಸಲ್ಪಟ್ಟಿರುವೆವು. ಇದುವೇ ಒಬ್ಬ ವಿಶ್ವಾಸಿಯು ಯೋರ್ದನ್ ನದಿಯನ್ನು ದಾಟುವುದಾಗಿದೆ. ಯೆಹೋಶುವನು ವಾಸ್ತವಿಕವಾಗಿ ಇಸ್ರಾಯೇಲರನ್ನು ಯೋರ್ದನ್ ಮೂಲಕ ನಡೆಸಿದನು. ಯೇಸುಕ್ರಿಸ್ತನು ತನ್ನನ್ನು ನಂಬುವವರನ್ನು ಆತ್ಮೀಕವಾಗಿ ಯೋರ್ದನ್ನನ್ನು ದಾಟಿಸಿ ನೂತನ ಜೀವಿತಕ್ಕೆ ನಡೆಸುತ್ತಾನೆ. ಬನ್ನಿರಿ, ಈಗ ನಾವು ಮೊದಲನೆಯ ಅಪಾಯದ ಸಂಕೇತದ ಕುರಿತಾಗಿ ಧ್ಯಾನಿಸೋಣ. ಮೊದಲನೇ ಅಪಾಯದ ಸಂಕೇತ, ಅದು ತಪ್ಪಿ ಹೋಗುವ ಆಪತ್ತು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವು ಇಂದಿನ ದಿವಸದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆಯಾಗಿದೆ ಎಂದು ಗ್ರಹಿಸಿಕೊಳ್ಳೋಣ. ತಪ್ಪಿ ಹೋಗುವ ಆಪತ್ತು ಇದೆ ಎಂಬುವ ಎಚ್ಚರಿಕೆ. ದಯಮಾಡಿ ನಿಮ್ಮ ಸತ್ಯವೇದಗಳಲ್ಲಿ ನನ್ನೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು ಎಂಬುದಾಗಿ. ಪ್ರಿಯ ದೇವಜನರೇ, ಈ ಕೊನೆಯ ಪ್ರಕಟಣೆಯು ಹಳೆಯ ಒಡಂಬಡಿಕೆಯ ದೈವೇಚ್ಛೆಗಿಂತಲೂ ಶ್ರೇಷ್ಠವಾದದ್ದಾಗಿದ್ದರಿಂದ ಮತ್ತು ದೂತರಿಗಿಂತಲೂ ಶ್ರೇಷ್ಠನಾದವನಿಂದ ಬಂದದ್ದರಿಂದ ನಾವು ಈ ಎಚ್ಚರಿಕೆಗೆ ನಿಶ್ಚಿತವಾದ ಗಮನವನ್ನು ನೀಡಬೇಕಾಗುತ್ತದೆ. ನೋಡಿರಿ, ತಪ್ಪಿ ಹೋದೇವೆಂದು ಹೇಳುವುದಾದರೆ ಅದು ಕೊಚ್ಚಿಕೊಂಡು ಹೋದೇವೆಂದು ಎಂಬ ಅರ್ಥವನ್ನು ಕೊಡುತ್ತದೆ. ಅದು ಉಪೇಕ್ಷೆ ಅಥವಾ ಅಲಕ್ಷ್ಯ ಭಾವವನ್ನು ತೋರಿಸುತ್ತದೆ. ಜೀವನದ ಯಾವುದೇ ಕ್ಷೇತ್ರದಲ್ಲಿ ಅಲಕ್ಷ್ಯ ಭಾವ ಇರುವುದಾದರೆ ಅದು ದುರಂತವಾಗಿದೆ. ಆದರೆ ಆತ್ಮೀಕ ಕ್ಷೇತ್ರದಲ್ಲಿ ಸುವಾರ್ತೆಯ ಸಂದೇಶವನ್ನು ಕೇಳಿ ಅದರ ಕುರಿತಾಗಿ ಏನನ್ನೂ ಮಾಡದೆ ಹೋದರೆ ಅದು ಅಪರಿಮಿತವಾದ ದುರಂತವಾಗಿರುತ್ತದೆ. ಪ್ರಿಯರೇ, ಕಳೆದುಕೊಳ್ಳಲ್ಪಡಲು ನಾವೇನು ಮಾಡಬೇಕು? ಏನನ್ನೂ ಮಾಡುವುದು ಬೇಡ. ಕೇವಲ ಅಲಕ್ಷ್ಯ ಭಾವದಿಂದ ಇದ್ದರೆ ಸಾಕು. ಆದರೆ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನದಲ್ಲಿ ಉತ್ತರ ಕೊಡಲಾಗಿದೆ. ಅದು ಏನೆಂದರೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಎಂಬುದೇ. ಆದರೆ ಕಳೆದುಕೊಳ್ಳಲ್ಪಡಲು ಅಥವಾ ಕಳೆದು ಹೋಗಲು ನಾನೇನು ಮಾಡಬೇಕು ಎಂಬ ಪ್ರಶ್ನೆಗೆ ಏನನ್ನೂ ಮಾಡುವುದು ಬೇಡ ಎಂಬುದೇ ಉತ್ತರವಾಗಿದೆ. ನೋಡಿರಿ, ನಾನು ಮತ್ತು ನಾವು ಕಳೆದು ಹೋಗಿರುವ ಮಾನವ ಕುಟುಂಬಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ನಾವು ನ್ಯಾಯ ವಿಚಾರಣೆ ಅಥವಾ ಶೋಧನೆಯಲ್ಲಿರುವವರಲ್ಲ. ದೇವರು ನಮ್ಮನ್ನು ನ್ಯಾಯ ವಿಚಾರಣೆಯಲ್ಲಿ ಇರಿಸಬೇಕೆಂದು ಬಯಸುವುದಿಲ್ಲ. ನಾವೇ
ಕಳೆದು ಹೋದವರಾಗಿದ್ದೇವೆ. ಇಂದು ಯೇಸುಕ್ರಿಸ್ತನ ಕಡೆಗೆ ತಿರುಗುವ ಕೆಲವರನ್ನು ಆತನು ರಕ್ಷಿಸುತ್ತಾ ಇದ್ದಾನೆ. ಉಳಿದವರು ಈಗಾಗಲೇ ಕಳೆದು ಹೋಗಿದ್ದಾರೆ. ಆದ್ದರಿಂದ ಕಳೆದು ಹೋಗಲು ಏನನ್ನೂ ಮಾಡಬೇಕಾಗಿರುವುದಿಲ್ಲ. ಹೌದು ಪ್ರಿಯರೇ, ಜೀವನದ ಯಾವುದೇ ಕ್ಷೇತ್ರದಲ್ಲಿ ಆದರೂ ಸರಿ, ಅಲಕ್ಷ್ಯ ಭಾವವನ್ನು ತೋರುವುದು ಮಹಾ ಅಪಾಯವಾಗಿರುವುದು. ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡುತ್ತಿದ್ದ ಒಬ್ಬ ಸಹೋದರಿ ಕ್ಯಾನ್ಸರ್ ವ್ಯಾಧಿಯಿಂದ ಬಳಲುತ್ತಿದ್ದರು. ಶಸ್ತ್ರಚಿಕಿತ್ಸೆಯನ್ನು ಮುಂದೂಡುತ್ತಾ ಹೋಗಿ ಕೊನೆಗೆ ಏನನ್ನೂ ಮಾಡದಷ್ಟು ಬಹಳ ತಡವಾಗಿ ಬಿಟ್ಟಿತು. ನೋಡಿರಿ, ಆ ಸಹೋದರಿಗೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಆದರೆ ಅವರು ಆ ಎಚ್ಚರಿಕೆಯ ಮಾತನ್ನು ಅಲಕ್ಷ್ಯ ಮಾಡಿ ಹೋದದ್ದರಿಂದ ಬಹಳ ಅಪಾಯಕ್ಕೆ ಒಳಗಾದರು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಅಲಕ್ಷ್ಯ ಭಾವವನ್ನು ಉನ್ನತ ಮಟ್ಟಕ್ಕೆ ಏರಿಸುವಾಗ, ಅಂದರೆ ಸುವಾರ್ತೆಯನ್ನು ಕೇಳಿಯೂ ಅದರ ಕುರಿತು ಏನನ್ನೂ ಮಾಡದೆ ಹಾಗೇ ಇದ್ದು ಬಿಡುವುದು ಅಪರಿಮಿತವಾದ ದುರಂತವಾಗಿರುತ್ತದೆ. ಇಂದು ಅನೇಕರು ಸುವಾರ್ತೆಯನ್ನು ಕೇಳುತ್ತಾರೆ, ಅದಕ್ಕೆ ಮಾನಸಿಕ ಸಮ್ಮತಿಯನ್ನು ವ್ಯಕ್ತಪಡಿಸುತ್ತಾರೆ, ಆದರೆ ಅದರ ಕುರಿತಾಗಿ ಏನನ್ನೂ ಮಾಡುವುದಿಲ್ಲ. ಇದು ಬಹು ಘೋರವಾದಂಥ ಸಂಗತಿಯಾಗಿದೆ. ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರಿಯರೆಲ್ಲರೂ ಈಗಲೇ ಎನ್ನುವ ಪೀಳಿಗೆಗೆ ಸೇರಬೇಕೆಂಬುದು ನನ್ನ ಬಯಕೆಯಾಗಿದೆ. ಅಂದರೆ ಇದೇ ಸುಪ್ರಸನ್ನತೆಯ ಕಾಲ, ಇಂದೇ ಆ ರಕ್ಷಣೆಯ ದಿನ ಎಂಬುದೇ. ನೋಡಿರಿ, ಎಚ್ಚರಿಕೆಯ ಮಾತನ್ನು ದಾಟಿಕೊಂಡು ಹೋಗುವುದರಲ್ಲಿ ನಿಜವಾದ ಅಪಾಯವಿದೆ ಮತ್ತು ಇಬ್ರಿಯರ ಪತ್ರಿಕೆಯು ನಮ್ಮೆಲ್ಲರನ್ನೂ ಅದರ ಕುರಿತಾಗಿಯೇ ಎಚ್ಚರಿಸುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ಎಂಬುದಾಗಿ. ಈ ವಾಕ್ಯ ಭಾಗವನ್ನು ಓದುವಾಗ ನಮ್ಮ ನೆನಪಿಗೆ ಬರುವ ಉದಾಹರಣೆ ಯಾವುದೆಂದರೆ ಸೊದೋಮ್ ಪಟ್ಟಣದ ನಾಶನ. 2 ದೂತರು ಸೊದೋಮ್ ಪಟ್ಟಣವನ್ನು ನಾಶ ಮಾಡುವುದಾಗಿ ಘೋಷಣೆಯೊಂದಿಗೆ ಬಂದರು ಮತ್ತು ಆ ಪಟ್ಟಣವು ಅವರು ಹೇಳಿದಂತೆ ನಾಶ ಮಾಡಲ್ಪಟ್ಟಿತು. ನಿಜವಾದ ಸಂಗತಿ ಏನೆಂದರೆ, ಯಾವಾಗ ದೂತರು ಒಂದು ಸಂದೇಶವನ್ನು ತರುತ್ತಾರೋ ಆಗ ಅದು ನಿವೇದನೆ ಮಾಡಲ್ಪಟ್ಟಂತೆಯೇ ಜಾರಿಗೊಳಿಸಲ್ಪಡುತ್ತದೆ ಎಂಬುದರ ಮೇಲೆ ನಾವು ಖಚಿತವಾಗಿರಬಹುದು. ಈಗ ನನ್ನೊಂದಿಗೆ ಈ ಪ್ರಶ್ನೆಯನ್ನು ಗಮನಿಸಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರೋ ಎಂಬುದಾಗಿ. ಒಬ್ಬ ಬೋಧಕರು ತಮ್ಮ ಸಂದೇಶವನ್ನು ಹೀಗೆ ಪ್ರಾರಂಭಿಸಿದರು. ಹೇಗೆಂದರೆ, ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳುತ್ತೇನೆ, ಅದನ್ನು ಉತ್ತರಿಸಲಿಕ್ಕೆ ನನ್ನಿಂದಾಗದು, ಅದು ನಿಮ್ಮಿಂದಲೂ ಆಗದು, ಅಷ್ಟೇ ಅಲ್ಲದೆ ಅದು ದೇವರಿಂದಲೂ ಆಗದು ಎಂಬುದಾಗಿ ಹೇಳುತ್ತಾ ಇದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ಅವರ ಮುಂದಿಟ್ಟರು. ತಮ್ಮ ಮಾತನ್ನು ಮುಂದುವರಿಸುತ್ತಾ, ನನ್ನ ಸಂದೇಶದ ಮುಖ್ಯ ಪ್ರಸ್ತಾಪವು ದೇವರಿಂದ ಉತ್ತರಿಸಲಾಗದ ಪ್ರಶ್ನೆ ಆಗಿರುತ್ತದೆ. ನಾನಂತೂ ಪೂಜ್ಯ ಭಾವವಿಲ್ಲದವನಾಗಿ ಮಾತಾಡುತ್ತಿಲ್ಲ, ಆದರೆ ಈ ಪ್ರಶ್ನೆಗೆ ಆತನು ಉತ್ತರಿಸಲಿಕ್ಕೆ ಆಗುವುದಿಲ್ಲ ಎಂದು ದೇವರು ತಾನೇ ಸ್ಪಷ್ಟಪಡಿಸುತ್ತಾನಲ್ಲ ಎಂಬುದಾಗಿ ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಾವು ತಿಳಿದಿರುವೆವೋ? ಹೌದು, ಯೇಸುಕ್ರಿಸ್ತನೇ ಏಕೈಕ ಮಾರ್ಗವಾಗಿರುವನು. ಯಾಕೆಂದರೆ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ಹೇಳಿರುತ್ತಾನೆ. ದೇವರ ವಾಕ್ಯದಲ್ಲಿ, ಅಂದರೆ ಸತ್ಯವೇದದಲ್ಲಿ, ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 25ನೇ ವಚನದಲ್ಲಿ, ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ ಎಂಬುದಾಗಿ ಹೇಳಲ್ಪಟ್ಟಿದೆ. ನೋಡಿರಿ, ಯೇಸುಕ್ರಿಸ್ತನಲ್ಲದೆ ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಎಲ್ಲ ಮಾರ್ಗಗಳು ನಾಶನದ ಮಾರ್ಗಗಳಾಗಿರುತ್ತವೆ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಕಳೆದುಕೊಳ್ಳಲ್ಪಡುವುದಕ್ಕೆ
ನಾವೇನು ಮಾಡಬೇಕು, ಏನೂ ಮಾಡುವುದು ಬೇಡ. ಅಲಕ್ಷ್ಯ ಭಾವದಿಂದ ಅಥವಾ ಅಲಕ್ಷ್ಯ ಮಾಡುವುದರಿಂದ ನಾವು ಕಳೆದು ಹೋಗಬಹುದು. ಮುಂದುವರೆದು ನಾವು ಗಮನಿಸುವಾಗ ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು ಎಂಬುದಾಗಿ ನೋಡುತ್ತೇವೆ. ಹೌದು, ಖಂಡಿತವಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಇದ್ದಾಗ ಆತನು ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿಯೂ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳಿದನು. ಮುಂದುವರಿದು ನಾವು ನೋಡುವಾಗ ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಇದು ಆತನ ಶಿಷ್ಯರ ಕುರಿತು ಮತ್ತು ಆತನ ಬೋಧನೆಯನ್ನು ಕೇಳಿ ಆತನ ಮರಣ ಪುನರುತ್ಥಾನವನ್ನು ಸಾಕ್ಷೀಕರಿಸಿದವರ ಕುರಿತು ಹೇಳುತ್ತದೆ. ಇವರು ಅದರ ನಂತರ ಎಲ್ಲ ಕಡೆಗಳಲ್ಲಿಯೂ ಸುವಾರ್ತೆಯನ್ನು ಬೋಧಿಸಲು ಪ್ರಾರಂಭಿಸಿದರು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನವನ್ನು ಗಮನಿಸಿರಿ. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ವಿಷಯದಲ್ಲಿ ನಾವು ನೋಡುವುದಾದರೆ, ಇಬ್ರಿಯರ ಪುಸ್ತಕದ ಗ್ರಂಥಕರ್ತನು ಪವಿತ್ರಾತ್ಮನ ವರಗಳ ಪ್ರದರ್ಶನವಾದ ಪಂಚಾಶತ್ತಮದ ದಿನದ ನಿರ್ದಿಷ್ಟವಾದ ಉಲ್ಲೇಖನವನ್ನು ಮಾಡುತ್ತಿರುವನೆಂದು ನನಗೆ ಅನಿಸುತ್ತದೆ. ಆ ವರಗಳು ಸಂದೇಶವನ್ನು ದೃಢಪಡಿಸಿದವು. ಯಾರಿಗೆ? ಇಸ್ರಾಯೇಲ್ ಜನಾಂಗಕ್ಕೆ. ನೋಡಿರಿ ಪ್ರಿಯರೇ, ಈ ಮೊದಲನೆಯ ಆಪತ್ತಿನ ಸಂಕೇತದಲ್ಲಿ ಎಂಥ ಅಮೋಘವಾದಂಥ ಸತ್ಯಾರ್ಥಗಳು ಇರುತ್ತವಲ್ಲವೇ? ಅದು ಅತಿ ವೇಗವಾಗಿ ಚಲಿಸುವುದರ ಕುರಿತು ಎಚ್ಚರಿಕೆಯ ಸಂಕೇತವಾಗಿರುವುದಿಲ್ಲ. ಅದರ ಬದಲಾಗಿ ಕೊಚ್ಚಿಕೊಂಡು ಹೋಗುವುದರ ಕುರಿತು, ಅಂದರೆ ಇಲ್ಲಿಯ ತನಕ ಅಲಕ್ಷ್ಯವಾಗಿ ತೆಗೆದುಕೊಳ್ಳುತ್ತಿದ್ದಂಥ ಮಹಾಸತ್ಯಗಳನ್ನು ದಾಟಿಕೊಂಡು ಮತ್ತು ಕೊಚ್ಚಿಕೊಂಡು ಹೋಗುವುದರ ಕುರಿತು ಎಚ್ಚರಿಕೆಯ ಸಂಕೇತವಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನ ಮನುಷ್ಯತ್ವದ ಕುರಿತು ಹಾಗೂ ಅದರ ಜೊತೆಗೆ ಆತನ ದೈವತ್ವದ ಕುರಿತು ಒತ್ತಿ ಹೇಳಬೇಕು. ನೋಡಿರಿ, ಆತನು ದೈವತ್ವವನ್ನು ಈ ಲೋಕಕ್ಕೆ ತಂದನು ಮತ್ತು ಮನುಷ್ಯತ್ವವನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋದನು. ಈಗ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಗ್ರಂಥಕರ್ತನು ಯಾವ ಸಾಮ್ರಾಜ್ಯವನ್ನು ಕುರಿತು ಹೇಳುತ್ತಿರುವನು? ಅನೇಕರು ಈ ಮುಂದಣ ಸಾಮ್ರಾಜ್ಯವನ್ನು ಪರಲೋಕ ಎಂಬುದಾಗಿ ತಕ್ಷಣ ಆಲೋಚಿಸುತ್ತಾರೆ. ಆದರೆ ಈ ಸಾಮ್ರಾಜ್ಯ ಎಂಬ ಪದಕ್ಕೆ ಗ್ರೀಕ್ ಭಾಷೆಯ ಅರ್ಥವು ಮನುಷ್ಯನಿಂದ ವಾಸಿಸಲ್ಪಟ್ಟ ಭೂಮಿ ಎಂಬುದಾಗಿರುತ್ತದೆ. ಈ ವಾಕ್ಯ ಭಾಗವು ಈ ಲೋಕದ ಮನುಷ್ಯರ ವಿಷಯದಲ್ಲಿ ಮಾತಾಡುತ್ತಾ ಇದೆ. ಇದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಉಪಯೋಗಿಸಲಾಗಿದೆ: ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ. ಹಾಗೂ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಉಪಯೋಗಿಸಲ್ಪಟ್ಟಿದೆ: ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನೋ ಎಂದು ಕೇಳುತ್ತೇನೆ. ಬಿದ್ದದ್ದು ನಿಶ್ಚಯ, ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿತು, ಅವರ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿದವು ಎಂಬುದಾಗಿ. ನೋಡಿರಿ, ಸಾಮ್ರಾಜ್ಯ ಎಂಬ ಪದವು ಪರಲೋಕ ಅಥವಾ ನಿತ್ಯತ್ವಕ್ಕೆ ಗಮನ ಸೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅದು ನಾವಿಂದು ಜೀವಿಸುವ ಕೃಪೆಯ ದೈವೇಚ್ಛೆಗೂ ಸಹ ಗಮನ ಸೆಳೆಯುವುದಿಲ್ಲ. ಅದು ಮೆಸ್ಸಿಯನ ಸಾಮ್ರಾಜ್ಯ, ಈ ಭೂಮಿಯ ಮೇಲೆ ಬರಲಿರುವ ಸಾಮ್ರಾಜ್ಯದ ಕುರಿತು ಮಾತಾಡುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ವ್ಯಾಸಂಗ ಮಾಡಿದ ಇಬ್ರಿಯ ವಿಶ್ವಾಸಿಗಳು ಈ ಪುಸ್ತಕದ ಮುಖ್ಯ ಧ್ಯೇಯ ಹಾಡು
ಬರಲಿರುವ ಸಾಮ್ರಾಜ್ಯದ ಕುರಿತಾಗಿಯೂ ಮತ್ತು ಆ ಸಾಮ್ರಾಜ್ಯವನ್ನು ದಾವೀದನ ವಂಶಾವಳಿಯಲ್ಲಿ ಒಬ್ಬನು ಆಳಲಿರುವನು ಎಂಬುದನ್ನು ತಿಳಿದುಕೊಂಡಿದ್ದರು. ಹೌದು, ಮೆಸ್ಸಿಯನ ಸಾಮ್ರಾಜ್ಯವು ಪ್ರತಿಯೊಬ್ಬ ಪ್ರವಾದಿಯ ಮುಖ್ಯ ಧ್ಯೇಯ ಹಾಡಾಯಿತು. ಪ್ರಿಯರೇ, ಮುಂದೆ ನಾವು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮುಂದೆ ಈ ಲೋಕದ ಮೇಲೆ 1000 ವರ್ಷದ ಆಳ್ವಿಕೆಯು ಬರಲಿದೆ. ಗತಕಾಲದಲ್ಲಿಯೂ ದೇವದೂತರು ಆಳ್ವಿಕೆಯನ್ನು ಮಾಡಿರುವುದಿಲ್ಲ. ಭವಿಷ್ಯತ್ ಕಾಲದಲ್ಲಿಯೂ ಸಹ ಅವರು ಆಳ್ವಿಕೆಯನ್ನು ಮಾಡುವುದಿಲ್ಲ. ನೋಡಿರಿ, ಗತಕಾಲದಲ್ಲಿ ಅವರು ಸೇವಕರು, ದೂತರೂ ಆಗಿದ್ದರು ಮತ್ತು ಅವರು ಭವಿಷ್ಯತ್ತಿನಲ್ಲಿಯೂ ಸಹ ಸೇವಕರಾಗಿಯೇ ಮುಂದುವರಿಯುವರು. ಈ ವಿಚಾರವನ್ನೇ ಈ ವಾಕ್ಯ ಭಾಗದಲ್ಲಿ ವರ್ಣಿಸಲಾಗಿದೆ. ಇಲ್ಲಿಗೆ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಪ್ರಾರಂಭದ 5 ವಚನಗಳ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ನೀವೆಲ್ಲರೂ ಇಂದಿನ ಧ್ಯಾನದ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ. ಹೌದು, ದೇವರು ತನ್ನ ಪರಿಶುದ್ಧ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿದ್ದಾನೆ ಹಾಗೂ ಎಚ್ಚರಿಸಿದ್ದಾನೆ ಮತ್ತು ತನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಮತ್ತೊಂದು ಸದವಕಾಶವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅದನ್ನು ನಾವು ಅಲಕ್ಷ್ಯ ಮಾಡುವುದು ಬೇಡ. ಈ ಸಮಯದಲ್ಲಿ ಒಂದು ಗಂಭೀರವಾದಂಥ ಪ್ರಶ್ನೆಯನ್ನು ನಾನು ಕೇಳಲು ಬಯಸುತ್ತೇನೆ. ನೀವು ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದೀರೋ? ಅಂಗೀಕರಿಸಿಕೊಂಡಿದ್ದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಪ್ರಿಯರೇ, ಒಂದು ವೇಳೆ ನಿಮ್ಮಲ್ಲಿ ಇನ್ನೂ ಯಾರಾದರೂ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳದೇ ಇದ್ದರೆ, ಕ್ರಿಸ್ತನ ಮೇಲಣ ಪ್ರೀತಿಯಿಂದ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಇದುವೇ ಕೃಪಾಸಮಯ, ಇದುವೇ ಸುಪ್ರಸನ್ನತೆಯ ಕಾಲ. ದಯಮಾಡಿ ಇದನ್ನು ಅಲಕ್ಷ್ಯ ಮಾಡದೆ, ಮುಂದೂಡದೆ ಕರ್ತನಾದ ಯೇಸು ಕ್ರಿಸ್ತನಿಗೆ ನಿಮ್ಮ ಹೃದಯವನ್ನು ಸಮರ್ಪಿಸಿರಿ ಹಾಗೂ ಆತನು ತನ್ನ ಮಹಾಕೃಪೆಯಲ್ಲಿ ಅನುಗ್ರಹಿಸುವ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆಮೆನ್. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ ಮೊದಲಿನ ವಚನಗಳ ಧ್ಯಾನವನ್ನು ಮಾಡಿದ್ದೇವೆ. ಈ ವಚನಗಳಲ್ಲಿ ನಾವು ಗ್ರಹಿಸಿಕೊಂಡ ಸತ್ಯಾರ್ಥಗಳು ನಮಗೆ ಬಹಳ ಪ್ರಯೋಜನವಾಗಿದೆ ಎಂದು ನಾನು ನಂಬುತ್ತೇನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನಾಗಿರುವನು ಎಂಬುದನ್ನು ತಿಳಿದುಕೊಂಡ ನಂತರ ಇಂದಿನ ಕಾರ್ಯಕ್ರಮದಿಂದ ನಾವು ಆರಂಭಿಸಿರುವ ಈ ಅಧ್ಯಾಯದ ಮೂಲಕ ಯೇಸು ಕ್ರಿಸ್ತನ ಮನುಷ್ಯತ್ವದ ಕಡೆಗೆ ನಮ್ಮ ಗಮನವನ್ನು ತಿರುಗಿಸಿರುವೆವು. ನಾವು ಮೊದಲನೆಯ ಅಪಾಯದ ಸಂಕೇತವಾಗಿರುವ ತಪ್ಪಿ ಹೋಗುವ ಆಪತ್ತು ಎಂಬುದರ ಕುರಿತು ತಿಳಿದುಕೊಂಡಿರುವುದು ನಿಮ್ಮ ನೆನಪಿನಲ್ಲಿದೆ ಎಂದು ನಂಬುತ್ತೇನೆ. ಯೇಸು ಕ್ರಿಸ್ತನು ಮನುಷ್ಯತ್ವದಲ್ಲಿಯೂ ದೂತರಿಗಿಂತಲೂ ಶ್ರೇಷ್ಠನಾಗಿರುವುದನ್ನು ಸಹ ನೋಡಿಕೊಂಡೆವು. ಇಂಥ ಶ್ರೇಷ್ಠನಾದ ಯೇಸು ಕ್ರಿಸ್ತನು ಪಾಪಿಗಳಾದ ನಮ್ಮನ್ನು ಪ್ರೀತಿಸಿದನು. ಆತನ ಅತ್ಯಧಿಕವಾದ ಪ್ರೀತಿಯನ್ನು ತಿಳಿಯಲು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾರ್ಥನಾಪೂರ್ವಕವಾಗಿ ವೀಕ್ಷಿಸಬೇಕೆಂದು ನಿಮ್ಮನ್ನು ಬಹು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವವರೆಗೆ ದೇವರ ಆಶೀರ್ವಾದವು ಸದಾ ನಿಮ್ಮೊಂದಿಗೆ ಇರಲಿ. ಬನ್ನಿರಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನೀನು ನಮ್ಮನ್ನು ಪ್ರೀತಿಸಿದ್ದಿ, ನಿನ್ನ ಮಗನನ್ನೇ ನಮಗೋಸ್ಕರ ಕೊಟ್ಟಿದ್ದಿ. ನಿನಗೆ ಸ್ತೋತ್ರವಾಗಲಿ. ಯೇಸುವೇ, ನಾವು ನಿನ್ನನ್ನು ಪ್ರೀತಿಸಿ ಅಂಗೀಕರಿಸಿಕೊಂಡು ನಮ್ಮ ಪಾಪದ ಜೀವಿತದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಿನ್ನನ್ನು ದಿನಾಲು ಹಿಂಬಾಲಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಜೀವವುಳ್ಳ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ ಎಂಬುದಾಗಿ ಬೇಡುವರಾಗಿದ್ದೇವೆ. ತಂದೆಯಾದ ದೇವರೇ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಯಾರ್ಯಾರು ಯಾವ ಯಾವ ಸ್ಥಿತಿಗಳಿದ್ದುಕೊಂಡು ನಿನಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಎಲ್ಲರ ಪ್ರಾರ್ಥನೆಗಳನ್ನು ಕೇಳಿ ಸದುತ್ತರವನ್ನು ಅನುಗ್ರಹಿಸಿಕೊಡು. ವಾಕ್ಯದಿಂದ ಶುದ್ಧೀಕರಿಸು. ಆತ್ಮನ ಸಹಾಯವನ್ನು ಕೊಟ್ಟು ಆತ್ಮದಲ್ಲಿಯೂ ಶರೀರದಲ್ಲೂ ನಿನಗೋಸ್ಕರ ಮುನ್ನಡೆಯುವುದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವೆ ನಿನ್ನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಪ್ರೀತಿ ಕೃಪೆಗಳಿಂದ ನಡೆಸಲ್ಪಡುತ್ತಿರುವ ಈ ಕಾರ್ಯಕ್ರಮದ ಅಭಿವೃದ್ಧಿಗೆ ನಿಮ್ಮ ಅಮೂಲ್ಯವಾದ ಸಲಹೆಗಳು
ಬಹು ಪ್ರಾಮುಖ್ಯವಾಗಿವೆ. ಆದುದರಿಂದ ತಾವೆಲ್ಲರೂ ಮರೆಯದೆ ನಾವು ತಿಳಿಸುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದರ ಮೂಲಕವಾಗಿ ಈ ಸೇವೆಯನ್ನು ನಿರಂತರವಾಗಿ ಪ್ರೋತ್ಸಾಹಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.